ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಸರ್ಕಾರವನ್ನು ಉರುಳಿಸುವ ಆಟಕ್ಕೆ ಕೆಲವೇ ಕ್ಷಣಗಳಲ್ಲಿ ಕ್ಲೈಮ್ಯಾಕ್ಸ್ ಕೂಡ ತಲುಪ್ತಾ ಇದೆ. ಇವತ್ತಿನ ಜಂಟಿ ಅಧಿವೇಶನಕ್ಕೆ ಅತೃಪ್ತರು ಹಾಜರಾಗ್ತಾರಾ, ಅದರ ಮೇಲೆ ಆ ಅತೃಪ್ತರ ನಡೆಯನ್ನು ಗಮನಿಸಿ, ಅವರ ಸಂಖ್ಯೆಯನ್ನು ಗಮನಿಸಿ ಬಿಜೆಪಿ ಆಪರೇಷನ್ ಕಮಲ ಅನ್ನುವಂತಹ ದೊಡ್ಡ ಅವರ ಒಂದು ಯೋಜನೆ ಏನಿದೆ ಅದಕ್ಕೆ ಮತ್ತಷ್ಟು ಸುಸೂತ್ರವಾಗಿ ನಡೆಯುತ್ತಾ ಅನ್ನುವಂಥದ್ದು ಕೂಡ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಬಿಜೆಪಿ ಪಾಳ್ಯ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಬಿಜೆಪಿ ಅಧಿವೇಶನದಲ್ಲಿ ಗಲಾಟೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಕಲಾಪವನ್ನು ಮುಂದೂಡಿದ ಬಳಿಕ ಶಾಸಕಾಂಗ ಪಕ್ಷದ ಸಭೆಯನ್ನು BS ಯಡಿಯೂರಪ್ಪ ನಡೆಸ್ತಾರೆ. ಸಿಎಂ ಮಂಡಿಸಲಿರುವಂಥ ಬಜೆಟ್ ವಿಚಾರವಾಗಿ ಚರ್ಚೆಗೆ ಬರುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಶಾಸಕರ ಒಮ್ಮತವೇ ಇಲ್ಲ, ಶಾಸಕರೇ ಇಲ್ಲಿ ಆಗಮಿಸಿಲ್ಲ, ಬಜೆಟನ್ನು ಹೇಗೆ ಮಂಡಿಸ್ತೀರಿ ಅನ್ನುವಂತಹ ಮಾತನ್ನು ಕೂಡ ಹರಿಯ ಬಿಡಬಹುದು. ಯಾಕೆಂದರೆ ಅತೃಪ್ತರು ಬರ್ತಾರಾ, ಹೈಡ್ರಾಮಾ ನಡೆಯುತ್ತಾ ಇವತ್ತಿನ ಜಂಟಿ ಅಧಿವೇಶನದಲ್ಲಿ ಅಂತ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಪವನ್, ಸರ್ಕಾರ ಉರುಳಿಸುವ ಆಟಕ್ಕೆ ಬಿಜೆಪಿ ಸಿದ್ಧವಾಗ್ತಾ ಇದೆ ಇವತ್ತಿನ ಜಂಟಿ ಅಧಿವೇಶನದ ಮುಖಾಂತರ. ಸೊ ಮೈತ್ರಿ ಸರ್ಕಾರವನ್ನು, ಮೈತ್ರಿ ಪಕ್ಷವನ್ನು ಹಣಿಯೋದಕ್ಕೂ ಕೂಡ ಬಿಜೆಪಿ ತುದಿಗಾಲಲ್ಲಿ ನಿಂತಿದೆ. ಸೊ ಏನು ನಡೀಬಹುದು ಅಧಿವೇಶನದಲ್ಲಿ ಅಂತ? ಗುರುಪ್ರಸಾದ್, ಇವತ್ತು ಜಂಟಿ ಅಧಿವೇಶನ ಆರಂಭ ಆಗ್ತಾ ಇರುವಂತ ನೆಲೆಯಲ್ಲಿ ಜಂಟಿ ಕಲಾಪ ಅಂದ್ರೆ ಉಭಯ ಕಲಾಪಗಳನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡ್ತಾ ಹೋಗ್ತಾರೆ. ಭಾಷಣ ಮಾಡಿದ ಬಳಿಕ ಇತ್ತೀಚೆಗೆ ಆಗಲದಂತ ಗಣ್ಯರಿಗೆ ಸಂತಾಪ ಸೂಚಿಸಿ ಕಲಾಪವನ್ನು ನಾಳೆಗೆ ಮುಂದೂಡುತ್ತಾರೆ. ಇವತ್ತಿನ ಬಿಜೆಪಿ ಸ್ಟ್ಯಾಂಡ್ ನೋಡೋದಾದ್ರೆ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ರಾಜ್ಯಪಾಲರ ಭಾಷಣ ಸಂದರ್ಭದಲ್ಲಿ ಬಿಜೆಪಿ ಅಡ್ಡಿ ಮಾಡುತ್ತೆ ಅನ್ನುವಂಥದ್ದು ನನಗೇನೋ ಡೌಟ್ ಇದೆ. ಯಾಕಂದ್ರೆ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಸಂಶಯಗಳಿದೆ. ಯಾಕಂದ್ರೆ ಸಾಂವಿಧಾನಿಕ ಹುದ್ದೆ ಆಗುತ್ತೆ, ಗವರ್ನರ್ ಭಾಷಣ ಮಾಡ್ತಾ ಇರ್ತಾರೆ, ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯವರು ಗಲಾಟೆ ಮಾಡಿದರೆ ಅದಕ್ಕೆ ಡ್ಯಾಮೇಜ್, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಮುಂದೆ ಸಾರ್ವಜನಿಕರಿಗೂ ಕೆಟ್ಟ ಮೆಸೇಜ್ ಹೋಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಗಲಾಟೆ ಮಾಡುವಂತ ಚಾನ್ಸಸ್ಗಳು ತುಂಬಾ ಕಡಿಮೆ ಇದೆ. ಆದರೆ ಅತೃಪ್ತ ಶಾಸಕರು, ಕಾಂಗ್ರೆಸ್ನ ಅತೃಪ್ತ ಶಾಸಕರು ಇವತ್ತೇನಾದರೂ ಕಲಾಪಕ್ಕೆ ಹಾಜರಾಗದೇ ಇದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಅತೃಪ್ತ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಕುಮಾರಸ್ವಾಮಿ ಅವರು ವಿಶ್ವಾಸ ಇಲ್ಲ ಅನ್ನುವಂಥ ಮೆಸೇಜ್ ಹೋಗುತ್ತೆ. ಹೀಗಾಗಿ ಅತೃಪ್ತರ ನಡೆ ಒಂದು ಕುತೂಹಲ ಇದೆ. ಅತೃಪ್ತರ ನಡೆ ಮೇಲೆ ಅತೃಪ್ತರು ಬಂದ್ರೆ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಇದರ ಎರಡರ ನಡುವೆ, ಈ ಎಲ್ಲಾ ಸಿಚುವೇಶನ್ಗಳ ನಡುವೆ ಬಿಜೆಪಿ ಯಾವ ರೀತಿ ಆಟ ಆಡುತ್ತೆ ಅನ್ನುವಂಥ ಕುತೂಹಲ ಇದೆ. ಆದ್ರೆ ಸದ್ಯಕ್ಕೆ ಬಿಜೆಪಿ ರಾಜ್ಯಪಾಲರ ಭಾಷಣದ ಮೇಲೆ ಗಲಾಟೆ ಮಾಡುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಆದ್ರೆ ರಾಜ್ಯಪಾಲರ ಭಾಷಣ ಆದ ಬಳಿಕ ಏನು ಕಲಾಪವನ್ನು ಮುಂದೂಡ್ತಾರಲ್ಲ, ಅದಾದ ಬಳಿಕ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಯಡಿಯೂರಪ್ಪ. ಆ ಸಂದರ್ಭದಲ್ಲಿ 8ನೇ ತಾರೀಕು ಕುಮಾರಸ್ವಾಮಿ ಅವರು ಬಜೆಟ್ ಏನ್ ಮಂಡನೆ ಮಾಡ್ತಾರಲ್ಲ, ಆ ಬಜೆಟ್ ಮಂಡನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಅಂದ್ರೆ ಅವತ್ತೇನಾದ್ರೂ ಅತೃಪ್ತ ಶಾಸಕರು ಗೈರಾದ್ರೆ ಕುಮಾರಸ್ವಾಮಿ ಅವರ ವಿರುದ್ಧ ಯಾವ ರೀತಿ ಸದನದಲ್ಲಿ ಧ್ವನಿ ಎತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪ ತಮ್ಮ ಶಾಸಕರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡೋರಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ನ ರೆಬೆಲ್ ಶಾಸಕರಿಗೆ ವಿಶ್ವಾಸ ಇಲ್ಲ, ಸಿಎಂ ಅವರ ಮೇಲೇನೆ ವಿಶ್ವಾಸವಿಲ್ಲ ಕಾಂಗ್ರೆಸ್ನವರಿಗೆ. ಈಗಲೂ ಕೂಡ ಸಿದ್ದರಾಮಯ್ಯನವ್ರನ್ನೇ ಸಿಎಂ ಅಂತ ಕೆಲ ಶಾಸಕರು ಭಾವಿಸಿದ್ದಾರೆ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಅವತ್ತು ಸದನದಲ್ಲಿ ತಕರಾರು ಎಬ್ಬಿಸುವಂತ ಸಾಧ್ಯತೆಗಳಿದೆ ಬಿಜೆಪಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಡಿಯೂರಪ್ಪ ತಮ್ಮ ಶಾಸಕರ ಜೊತೆ ಚರ್ಚೆಯನ್ನ ಮಾಡೋರಿದ್ದಾರೆ. ಗುರುಪ್ರಸಾದ್, ಓಕೆ, ಈಗ ಬಿಜೆಪಿ ಜೊತೆ ಕೂಡ ಸಾಕಷ್ಟು ಶಾಸಕರಿದ್ದಾರೆ ಅಂತ ಬಿಜೆಪಿ ಹೇಳ್ಕೊಂಡು ಬರ್ತಿದೆ. ಸುಮಾರು 20 ಜನರನ್ನ ಒಂದೇ ಬಂಚ್ನಲ್ಲಿ ನಾವು ರಾಜೀನಾಮೆ ಕೊಡಿಸುವಂತ ತಾಕತ್ತಿದೆ ಅಂತ. ಬಟ್ ಯಾರು ಕೂಡ ಅದನ್ನ ಹೆಚ್ಚಾಗಿ ಹೇಳ್ಕೊಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಯೋಚನೆಯ ನಡೆಯನ್ನು ಇಡಿ ಎಲ್ಲವೂ ಕೂಡ ಸಿದ್ಧವಾದರೆ ಮಾತ್ರ ಆಪರೇಷನ್ಗೆ ಮುಂದಾಗಿ ಅಂತ ಹೈಕಮಾಂಡ್ ಕೂಡ, ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಕಿವಿ ಮಾತನ್ನು ಹೇಳಿದೆ. ಯಾಕೆಂದರೆ ರಾಮ್ಲಾಲ್ ಅವರು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಇದೇ ಮಾತನ್ನು ಚರ್ಚೆ ಆಗಿದೆ ಅನ್ನುವಂಥ ಮಾತು ಕೂಡ ಕೇಳಿಬಂದಿತ್ತು. ಸೊ ಈಗ ವಿಪಕ್ಷದವರ ವರ್ತನೆಯನ್ನು ಗಮನಿಸಿದ್ರೆ ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರಾ ಅಂತ? ಎಸ್, ಖಂಡಿತ ಕಾದು ನೋಡುವಂತ ತಂತ್ರವನ್ನೇ ಅನುಸರಿಸಲಿಕ್ಕೆ ಬಿಜೆಪಿ ಮುಂದಾಗಿದೆ ಗುರುಪ್ರಸಾದ್. ಯಾಕಂದ್ರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ದುಡುಕ್ ಬಿಟ್ರೆ ಬಿಜೆಪಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಮುಂದಿರುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಇದೊಂದು ಡ್ಯಾಮೇಜ್ ಆದ್ರೆ ಖಂಡಿತ ಸಾರ್ವಜನಿಕರ ವಲಯದಲ್ಲಿ ಅದೊಂದು ಆಕ್ರೋಶಕ್ಕೆ ಕಾರಣ ಆಗುವ ಸಾಧ್ಯತೆಗಳಿದೆ. ಇದನ್ನೇ ಮುಂದಿಟ್ಟುಕೊಂಡು ಮುಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳಬಹುದು. ಹೀಗಾಗಿ ಬಹಳ ಹುಷಾರಿಂದ ಹೆಜ್ಜೆ ಇಡಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ನಿನ್ನೆ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ಶಾಸಕರ ಜೊತೆ ಸಭೆಯನ್ನ ಮಾಡಿದಂತ ರಾಮ್ಲಾಲ್ ಅವರು ಕೂಡ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಮ್ಲಾಲ್ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆಪರೇಷನ್ ಕಮಲದ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬಿಟ್ಟು ಕೆಲವೊಂದಿಷ್ಟು ಪಕ್ಷ ಸಂಘಟನೆ ಮತ್ತೆ ಲೋಕಸಭಾ ಚುನಾವಣೆ ತಯಾರಿ ಬಗ್ಗೆ ಗಮನ ಕೊಡಿ.
ಸೊ ಅದ್ರ ಬಗ್ಗೆ ಯೋಚನೆ ಬಿಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಲಿಕ್ಕೆ ಬಿಜೆಪಿ ಮುಂದಾಗಿದೆ. ಆದ್ರೆ ಅತೃಪ್ತರ ನಡೆ ಏನಿರುತ್ತೆ ಅನ್ನೋದ್ರ ಮೇಲೆ ಬಿಜೆಪಿ ನಡೆನೂ ಕೂಡ ನಿರ್ಧಾರ ಆಗಿದೆ ಗುರುಪ್ರಸಾದ್. ಅತೃಪ್ತರು ಒಂದು ವೇಳೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಏನಾದ್ರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾದ್ರೆ ಅದು ಖಂಡಿತ ಪರಿಣಾಮ ಆಗುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.